ಅಲ್ಲ. ಯಾಕೆ ಅವ್ರ ಸಂಘಟನೆ ನಾವ್ ಯಾಕಪ್ಪ ಕುತ್ಕೊಬೇಕು? ಇದನ್ನ ಇವತ್ತು ಒಗ್ಗಟ್ಟು ಪ್ರದರ್ಶನ ಆಗ್ತದಲ್ಲ, ಈ ಒಗ್ಗಟ್ಟನ್ನ ಆವತ್ತೇ ನೀವು 1.5 ವರ್ಷಗಳಿಂದ ಪ್ರದರ್ಶನ ಮಾಡಿದ್ರೆ ಜೈಲ್ ಬರೋ ಕಾರ್ಯಕ್ರಮ ನಾವು ಜೈಲ್ಗೆ ಹೋಗೋ ರೆಡಿ ಆಗಿದ್ದೀರಿ ಅಂತ ನೀವು ಅವತ್ತೇನ ಶಪಥ ಮಾಡಿದ್ರೆ ಖಂಡಿತವಾಗಿ ಆವತ್ತೇ ನೀವು ಸಕ್ಸಸ್ ಆಗ್ತಾರೆ. ಈ ಭಾಗದಲ್ಲಿ ಸುಮಾರು 3 ಸಾರಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿ ಅವ್ರನ್ನ ರಾಜ್ಯದ ಮಂತ್ರಿ ಕೂಡ ಮಾಡಿದ್ರಿ. ಅರವಿಂದ್ ಲಿಂಬಾವಳಿ ಅವರು 3 ಸಾರಿ ಗೆದ್ರು. ಯಾವತ್ತೂ ಕೂಡ ವಿಧಾನಸಭೆಯಲ್ಲಿ ಕೂಡ ನಮ್ಮ ಮುನ್ಸಮ್ಮಣ್ಣವರು ಮಾಜಿ MP ಅವ್ರು ಬಂದಿದ್ದಾರೆ. ಅವ್ರಿಗೂ ಕೂಡ ಗ್ರಾಮಸ್ಥ ಪರವಾಗಿ ಅವರಿಗೆ ಭೀಮಸ್ವಾಗತವನ್ನು ಕೋರ್ತೇನೆ. ಯಾಕಂದ್ರೆ ಈ ರೀತಿಯಲ್ಲಿ ನಮ್ಮ ಸಮಾಜಗಳಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಪಕ್ಷ ಭೇದವನ್ನ ಬಿಟ್ಟು ಈ ಗ್ರಾಮದ ಜನರನ್ನ ರಕ್ಷಣೆ ಮಾಡಬೇಕಾಗಿರೋದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕನ್ನೋದು ಒಂದಲ್ಲ, ಯಶಸ್ವಿ ಆಗ್ಬೇಕಾದ್ರೆ ನಿಮಗೆ ಈ ದಾಖಲೆಗಳು ಸಿಗಬೇಕು, ಈ ಜಮೀನು ಸಿಗಬೇಕು, ಈ ಗ್ರಾಮ ಉಳಿಬೇಕು. ಆವತ್ತು ನಿಮಗೆ ನ್ಯಾಯ ಸಿಕ್ಕಿದೆ ಅಂತ ನಾವು ಅರ್ಥ ಮಾಡ್ಕೊಬೇಕಾಗಿದೆ. ಆದರೆ ಈ ಭಾಗದ ಶಾಸಕರು ಈಗ ಅರವಿಂದ್ ಲಿಂಬಾವಳಿ ಅವರ ಪತ್ನಿ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಕೂಡ ಆಯ್ಕೆ ಮಾಡಿದ್ದಾರೆ 4ನೇ ಬಾರಿ. ಅವರು ಕೂಡ ಯಾವತ್ತೂ ಕೂಡ ಈ ಧ್ವನಿಯನ್ನು ಎತ್ತಿಲ್ಲ ವಿಧಾನಸಭೆಯಲ್ಲಿ. ಜನರ ಪರವಾಗಿ SC STಗಳು ಯಾರು MLAಗಳು ಗೆದ್ದಿದ್ದಾರೆ, ಯಾರು ಮಿನಿಸ್ಟರ್ಗಳಾಗಿದ್ದಾರೆ, ಸಚಿವರಾಗಿದ್ದಾರೆ, ಅವ್ರು ಯಾರು ಕೂಡ ಈ ಗ್ರಾಮದ ಈ ಸರ್ವೆ ನಂಬರ್ ವಿಚಾರವಾಗಿ ದಿನ್ನೂರು ಗ್ರಾಮದ ವಿಚಾರವಾಗಿ ಯಾವತ್ತೂ ಕೂಡ ಧ್ವನಿಯನ್ನ ಎತ್ತಿಲ್ಲ. ಯಾಕಂದ್ರೆ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟಿಲ್ಲ. ಒಂದ್ಸಾರಿ ಮಾತ್ರ ನಮ್ಮ ಉಡಿಚಿನವರು ನಮ್ಮ ಮುನ್ಸಾಮಣ್ಣವರು ಅವತ್ತು BBMP ಸದಸ್ಯರಾಗಿದ್ರು. ನಾವೆಲ್ಲ ಕೂಡ ಅವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಒಂದು ಮನವಿನ ಕೊಟ್ಟಿದ್ರಿ. ಆದ್ರೆ ಆ ಮನವಿ ಕಸದ ಬುಟ್ಟಿಗೆ ಸೇರ್ಕೊಂತು. ನಾವು ಎಷ್ಟೇ ಹೋರಾಟ ಮಾಡಿದ್ರು ಅದು ಕಸದ ಬುಟ್ಟಿ ಸೇರ್ತಾ ಇದೆ. ನಾವು ಬೀದಿಗಿಳಿಬೇಕಾಗಿದೆ. ಯಾರ್ಯಾರು ಸಚಿವರು ಇದ್ದಾರೆ ಅವ್ರ ಮನೆಗಳಿಗೆಲ್ಲ ಪಿಕೆಟಿಂಗ್, ಅಲ್ಲಿ ಹೋಗಿ ನಾವು ಒಂದು ಪಿಕೆಟಿಂಗ್ ಮಾಡ್ಬೇಕು, ಅವ್ರಿಗೆ ಮುತ್ತಿಗೆ ಆಗ್ಬೇಕು ಮನೆಗಳಿಗೆ. ಬನ್ನಿ ನಮ್ಮ ಪರವಾಗಿ ಧ್ವನಿ ಎತ್ತಿ ಅಂತೇಳಿ ನಾವು ಆ ಕೆಲಸ ಕೂಡ ಮಾಡಿಲ್ಲ. ಇವತ್ತು ಅರವಿಂದ್ ಲಿಂಬಾವಳಿ ಇರ್ಬೋದು, B ಶಿವಣ್ಣ ಅವ್ರು ಇರ್ಬೋದು, ನಮ್ಮ ಭಾಗದಲ್ಲಿ ಈ ಭಾಗದಲ್ಲಿ ಇನ್ನು ಅನೇಕರು ಇದ್ದಾರೆ. ನಮ್ಗೆ H C ಮಹದೇವನವ್ರು ಇದ್ದಾರೆ, ಪ್ರಿಯಾಂಕಾ ಖರ್ಗೆ ಇದ್ದಾರೆ. ಇವ್ರನ್ನ ಯಾಕೆ ನಾವು ಸರ್ಕಾರ ಮಾಡಕ್ಕೆ ನಾವು ಅಧಿಕಾರ ಕೊಟ್ರಿ? ನಾವು 135 ಸೀಟ್ಗಳನ್ನ ಗೆಲ್ಸಿ ಇವನ ಅಧಿಕಾರ ಕೊಟ್ರಿ. ಯಾರಿಂದ ಬಂದ್ರಿ ಇವ್ರಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಸುಮಾರು 1.5 ಕೋಟಿ ಜನ ಇದ್ದೀರಿ. ನಾವಿಲ್ಲದ್ರೆ ಯಾರು ಈ ಪಕ್ಷವನ್ನು ಈ ದೇಶದಲ್ಲಿ ಅಧಿಕಾರವನ್ನ ಮಾಡಕ್ಕಾಗಲ್ಲ, ಈ ರಾಜ್ಯದಲ್ಲಿ ಅಧಿಕಾರ ಮಾಡಕ್ಕಾಗೋದಿಲ್ಲ. ಆದ್ರೆ ಯಾರು ಕೂಡ ನಮ್ಮ ಪರವಾಗಿ ಧ್ವನಿಯನ್ನ ಎತ್ತಾ ಇಲ್ಲ. H C ಮಹದೇವನವರು ಈ ಒಂದು ನಾವು ವೇದಿಕೆ ಮುಖಾಂತರ ಹೇಳ್ತೀರಿ, H C ಮಹದೇವನವ್ರ ಮನೆಗೆ ಕೂಡ ಮುತ್ತಿಗೆ ಹಾಕ್ತೇವೆ. ನೀವು ಸಮಾಜ ಕಲ್ಯಾಣದ ಮಂತ್ರಿ ಆಗಿದ್ದೀರಿ, ಬಡವರ ಪರವಾಗಿ ನೀವು ಶೋಷಿತರ ಪರವಾಗಿ ಇದ್ರೆ ನೀವು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಪರಿಶೀಲನೆ ಮಾಡಿ ಇಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನ ನೀವು ತಪ್ಪಿಸ್ಬೇಕು, ಈ ಜನರಿಗೆ ನ್ಯಾಯನ ಕೊಡಿಸ್ಬೇಕು. ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಹೆಚ್ಚಾಗಿ ವಾಸ ಆಗಿರ್ತಕ್ಕಂಥ ಇಲ್ಲಿ ಎಲ್ಲರಿಗೂ ಸರಿಯಾದ ಒಂದು ನ್ಯಾಯ ಸಿಗ್ಬೇಕಂತ ಹೇಳಿ ನಾವು ಇವತ್ತು ಈ ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಈ ಪ್ರತಿಭಟನೆಗೆ ಅನೇಕರು ದಲಿತ ಪರ ಸಂಘಟನೆಗಳು ಕೂಡ ಇವತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರೂ ಕೂಡ ನಾನು ಹೊಂದಿಸುತ್ತಾ, ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಎಲ್ಲರಿಗೂ